ಅಂಬಿ 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 ಮಾಡೋದುಂಟು. ನಾವಿವಾಗ ರಾಯರು ವಿಶ್ರಾಂತಿ ಮಾಡೋ ಪ್ಲೇಸಿಗೆ ಬಂದಿದ್ದೀವಿ. ಅದೇ ಸ್ಥಳ ಇದೆ ನೋಡಿ, ತೋರಿಸ್ತೀನಿ. ಇವಾಗ ರಾಯರು ಎಲ್ಲಿ ವಿಶ್ರಾಂತಿ ಪಡಿತಿದ್ರು. ಇದನ್ನ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಕಟ್ಟಿದಂತೆ ಈ ಟೆಂಪಲ್ನ ಚಲಮ್ಮ ದೇವಿಂದು. ಸೊ ಈಗ ಗೊತ್ತಾಗೋದು ಎಷ್ಟು ಟೆಂಪಲ್ ಕವರ್ ಮಾಡ್ತೀರಾ, ಎಷ್ಟು ಟೆಂಪಲ್ ತೋರಿಸ್ತೀರಾ? ಹೌದಾ, ಯಾವುದೆಲ್ಲ? ಹೌದಾ. ಇದೆಲ್ಲ ಜೋಳ ಅಲ್ವಾ? ಹೌದಾ? ಮೈಸೂರು ಮಂಡ್ಯ ಕಡೆ ಹೌದೌದೌದು. ನಮ್ಮನ್ನು ಆಟೋದಲ್ಲಿ ಕರ್ಕೊಂಡು ಹೋದ್ರಲ್ವ, ಅವ್ರ ಅಂಕಲ್ ಕರ್ನಾಟಕದವರೇ ಆಗಿದ್ದರಿಂದ ನಮಗೆ ಒಳ್ಳೆ ಪರಿಚಯ ಆದರು. ಹಾಗೆ ನಮ್ಮನ್ನು ಯಾವ ಪ್ಲೇಸಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು ಆ ಪ್ಲೇಸ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೂಡ ಕೊಟ್ಟರು. ಅಮ್ಮ ಅಮ್ಮ ಅಂಬಿ 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 ಮಾಡೋದುಂಟು. ನಮ್ಮ ಅಪ್ಪನವರೆಲ್ಲ ಉಳ್ತಾ ಇದ್ರು ಇದ್ರಲ್ಲಿ ಮುಂಚೆ ಗದ್ದೆ ಎಮ್ಮೆ ಎತ್ತಲ್ಲಿ. ಇದು ಎಮ್ಮೆ ಅಲ್ಲ ಪಾಪ, ಎಷ್ಟು ವೆಯ್ಟಿಗೆ ಕಟ್ಟಿದ್ದಾರೆ ಅದಕ್ಕೆ. ಕೋಣ, ನಾವು ಕೋಣದಲ್ಲಪ್ಪ. ಹೌದಾ? ನನ್ನ ಯೂಟ್ಯೂಬ್ ಚಾನಲ್ ಇದೆ. ಹೌದು, ಚೆನ್ನಾಗಿದೆ. ತುಂಗಭದ್ರನಾ? ನಾವಿವಾಗ ರಾಯರು ವಿಶ್ರಾಂತಿ ಮಾಡೋ ಪ್ಲೇಸಿಗೆ ಬಂದಿದ್ದೀವಿ. ಅದೇ ಸ್ಥಳ ಇದೆ ನೋಡಿ, ತೋರಿಸ್ತೀನಿ. ಇವಾಗ ರಾಯರು ಎಲ್ಲಿ ವಿಶ್ರಾಂತಿ ಪಡಿತಿದ್ರು. ಹಾಗೆ ಇದು ರಾಯರು ನೆಲೆಸಿರುವಂಥ ಮನೆ ಕೂಡ ಆಗಿತ್ತು. అంది
ಮಠದಲ್ಲೂ ಇಷ್ಟು ರಶ್ ಇಲ್ಲ, ಚಿಕ್ಕದಾಗಿ ಮೇಡಮ್ ರೋಡ್ ಅಲ್ಲ, ಇಲ್ಲೇ ತುಂಬ ರಶ್ ಆಯಿತು. ಒಂದು ಏನೋ ಪ್ಲೇಸ್ ಓ ಸೂಪರ್ ಅದು ಉಂಡತೆ ಇದು ತುಂಗಭದ್ರಾ ನದಿ ಚೆನ್ನಾಗಿದೆ ನೋಡಿ, ನೀರು ಹರಿತಾ ಇದೆ. ಈ ಪ್ಲೇಸ್ ಅಂತೂ ತುಂಬ ಕೂಲ್ ಆಗಿದೆ. ರಾಯರಲ್ಲಿ ತಪಸ್ಸು ಮಾಡುವಂಥ ಸ್ಥಳ ನೋಡಿ ಹಿಂಗಿದೆ. ಅದು ನೆನಪು ಸುತ್ತು ಬರ್ಬೇಕು. ಓ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಕಟ್ಟಲಾಗಿದೆ. ಗೊತ್ತಾಗು ಜೊತೆ ಸ್ಟೋನು ಇದನ್ನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದಾರಂತೆ ಈ ಟೆಂಪಲ್ನ, ಬಿಚ್ಚಲಮ್ಮ ದೇವಿಯದ್ದು. ಸೊ ಈಗ ಗೊತ್ತಾಗಲ್ಲ ನನಗೆ, ಚೂರು ಗೊತ್ತಾಗಲ್ಲ. ಇದು ಕಲ್ಲ ಮತ್ತು ಬೆಲ್ಲ ಮತ್ತು ಬಾಳೆಹಣ್ಣು ಇಲ್ಲಿದೆ, ಸಿಮೆಂಟ್ ಮಿಕ್ಸ್ ಮಾಡಿದ್ದಾರೆ ಇರಬೇಕು. ಚೆನ್ನಾಗಿದೆ. ಇದು ಬೆಲ್ಲ ಮತ್ತು ಬಾಳೆಹಣ್ಣು ಮಿಕ್ಸಿಂದ ಮಾಡಿರೋದಂತೆ. ಸೊ ಚೆನ್ನಾಗಿದೆ ಈ ಟೆಂಪಲ್ ಕೂಡ, ತಂಪಿದೆ ಮಾತ್ರ. ಹೋಗಿ ಹೋಗಿ ನಾನು ಹಂಗೆ ಮಾಡ್ತೀನಿ. ಚೆನ್ನಾಗಿದೆ ಚಿಟ್ಟೆ, ಬಟರ್ಫ್ಲೈ ಇದಿಲ್ಲ ಶೋಕುಂಡು. ಇದು ಒಂದು ಪುಟ್ಟ ಹಳ್ಳಿ. ಇಲ್ಲಿ ದನ, ಕೋಳಿ, ಹಸು ಎಲ್ಲ ಸಾಕ್ತಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಹಳ್ಳಿ, ನೋಡೋ ಖುಷಿ ಆಗುತ್ತೆ. ಹಾಗೆ ಮನೆ ಎದುರುಗಡೆ ಅಂಗ್ಳಕ್ಕೆಲ್ಲ ಇವರು ಎಲ್ಲ ಮನೆಗಳಲ್ಲಿ ನಾನು ನೋಡಿದ ಥರ
ಅಂಗಳಕ್ಕೆ ದನದ ಸಗಣಿ ಸಾರಿಸ್ತಾರೆ. ಅದೆಷ್ಟು ಚೆನ್ನಾಗಿರುತ್ತೆ. ಮುಂಚೆ ಹಳ್ಳಿಗಳೆಲ್ಲ ಅದು ನೋಡ್ತಾ ಇದ್ವಿ. ಆ ಊರಿಗೆ ಎಂಟ್ರಿ ಕೊಡುವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಲ್ಲೊಂದು ಕಟ್ಟೆ, ಅಲ್ಲಿ ಜನ ಎಲ್ಲ ಕೂತ್ಕೊಂಡಿರೋದು, ಎಲ್ಲ ಮಾತಾಡಿಕೊಂಡು ಥರ ಹಳ್ಳಿ ಲೈಫ್ ನೋಡೋ ಖುಷಿ ಆಗುತ್ತೆ. ಅಲ್ಲಿರೋ ಮನೆಗಳು ಹಾಗೆ ಪುಟ್ಟ ಪುಟ್ಟ ಮನೆ ಎಷ್ಟು ಚೆನ್ನಾಗಿ ಮಾಡಿಟ್ಕೊಂಡಿದ್ದಾರೆ. ರಾಯರ ಊರು ಸ್ವರ್ಗ ರೀತಿಯೇ ಇದೆ. ಹಾಗೆ ನೋಡಲು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಪಾಪ ಹಾಕೊಂಡಿರ್ಲಿ. ಹೋಯ್ತು ಪಾಪ. ಕೋಟಿ ನಾವು ಕೋಟಿ ಅವು ಎಮ್ಮೆ ತುಳಿವೆ ಮಲ್ಲ ಉಟ್ಕೊಂಡು ಇಲ್ಲಿ ಅಂಗ್ಳಕ್ಕೆಲ್ಲ ಸಗಣಿ ಹಾಕಿ ಚೆನ್ನಾಗಿ ಸಾರಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ಇಲ್ಲಿ ಜಾಸ್ತಿಯಾಗಿ ಟೆಂಪಲ್ಸ್ಗೆಲ್ಲ ನಾವು ಬೇರೆ ಟೆಂಪಲ್ಸ್ಗೆ ಹೋಗ್ಬೇಕಂದ್ರೆ ಶೇರಿಂಗ್ ಆಟೋದಲ್ಲೂ ಹೋಗ್ಬೋದು. ನಾವು ಸಪ್ರೇಟ್ ಆಟೋ ಮಾಡ್ಕೊಂಡು ಬೇಕಾದರೂ ಹೋಗ್ಬೋದು. ಬಟ್ ಶೇರಿಂಗಲ್ಲಿ ಹೋದರೆ ತುಂಬ ಜನ ಇರ್ತಾರೆ ಒಂದು ಆಟೋದಲ್ಲಿ. ಅರೌಂಡ್ ಒಂದು 10 to 15 ಮೆಂಬರ್ಸ್ ಏನೋ ಇರ್ಬೋದು. ಸೊ ಅದಕ್ಕೋಸ್ಕರ ಅದರಲ್ಲೇ ಸ್ವಲ್ಪ ನಮಗೆ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಅಡ್ಜಸ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಸಪ್ರೇಟ್ ಆಟೋ ಮಾಡ್ಕೊಂಡು ಹೋದ್ವಿ. ಇದು ಪಂಚಮುಖಿ ಆಂಜನೇಯ ಟೆಂಪಲ್. ಅಲ್ಲಿಗೆ ಬಂದಿದ್ದೀವಿ ನೋಡಿ. ಏನ ಪೂರ ಆಸೆ ಉಂಡತೆ ಇಂಚನ ನನ್ನ ಫೇಸಿಗೆ ಹೀಗೆ ಕಲರ್ ಹಾಕಿ ಮನೆ ಎದುರುಗಡೆ ಫೋಟೋ ತೆಗೆದು ಇಡಬೇಕು. ಆ ಥರ ಕಲರ್ ಹಾಕಿ ನನ್ನ ಫೇಸಿಗೆ ಫೋಟೋ ತೆಗೆದು ನಮ್ಮ ಮನೆ ಎದುರುಗಡೆ ದೃಷ್ಟಿಗೆ ಇಡಬೇಕಂತೆ. ಇವರೇ ಹೇಳ್ತಿದ್ದಾರೆ ನೋಡಿ ಏನೆಲ್ಲ ಆಸೆ ಇದೆ ಅವರಿಗೆ. ಇರಿಗೇನೇ ಟೆನ್ಷನ್. ಆಂಜನೇಯ ಬಂಡೆ ಹುಳ ಹಿಡ್ಕೊಯ್ದಿರತ್ತೆ ಬಂಡೆ. ಓಹೋ ಮುಂಚೆ ಉಂಟು. ಅಲ್ಲ ಡಾಗಿ, ಅಯ್ಯೋ ಡಾಗಿ ತಿಳಿ. ಇದು ಶ್ರೀ ಪಂಚಮುಖಿ ಆಂಜನೇಯ ಟೆಂಪಲ್. ಸೊ ಇವಾಗ ಇಲ್ಲಿ ಕೂಡ ದರ್ಶನ ಮುಗಿಸಿದ್ದೀವಿ. ಚೆನ್ನಾಗಿದೆ ಟೆಂಪಲ್ ಅಲ್ಲಿ ಇದ್ದು, ತುಂಬ ಚೆನ್ನಾಗಿದೆ. ಫುಲ್ ಬಂಡೆಯಿಂದ ಉದ್ಭವ ಆಗಿರುವಂಥದ್ದಂತೆ.
ಏನಾಗೈತೆ ಮೀನಿ ಪೊಯ್ ಬೆಲೆ ತುಕ ಪೊಯ್ ಹಾಂ ಹಾಂ ನೋಡು ಹಾಂ ನೋಡು ಹಾವು ಬುಡ್ಚಿ ಬಾತಿ ಜೈ ಆಂಜನೇಯ ಜೈ ಆಂಜನೇಯ ಜೈ ಆಂಜನೇಯ ಜೈ ಆಂಜನೇಯ ಜೈ ಆಂಜನೇಯ ಇದು ಲಾಸ್ಟ್ ವಿಸಿಟ್ ನಮ್ಮದು ಆಂಜನೇಯ ಟೆಂಪಲ್ಗೆ. ಇನ್ನು ಡೈರೆಕ್ಟ್ ಮತ್ತೆ ರಾಯರ ಹತ್ರ ಹೋಗ್ತಾ ಇದ್ದೀವಿ. ರಾಯರ ಹತ್ರ ಹೋಗಿ ಟೆಂಪಲ್ ತೋರಿಸಿದ್ವಿ, ಪರವಾಗಿಲ್ಲ. ನಾವು ಸಪ್ರೇಟಾಗಿ ಅರ್ಥ ಮಾಡ್ಕೊಂಡಿದ್ವಿ. ಸೊ ಅದರಿಂದ ಜೈ ಆಂಜನೇಯ ಜೈ ಆಂಜನೇಯ. ಚೆನ್ನಾಗಾಯಿತು ಟೆಂಪಲ್ ವಿಸಿಟ್ ಎಲ್ಲ, ತುಂಬ ಚೆನ್ನಾಗಿತ್ತು. ಎಲ್ಲ ಹೇಳಿದ್ರು ಯಾವ ಟೆಂಪಲ್ ಎಷ್ಟು ಚೆನ್ನಾಗಿರುತ್ತಂತ. ನಾವು ಸಪ್ರೇಟಾಗಿ ಆಟೋ ಮಾಡ್ಕೊಂಡು ಹೋಗಿದ್ರು ಅಂಕಲ್ ಹತ್ರ ಹೇಳಿದ್ವಿ, ಯಾರಾದರೂ ಪ್ಯಾಸೆಂಜರ್ಸ್ ಬಂದರೆ ಫ್ರಂಟ್ ಅಥವಾ ಬ್ಯಾಕ್ ಸೀಟಲ್ಲಿ ಕೂರಿಸಿ, ಯಾಕಂದರೆ ಖಾಲಿ ಇರುತ್ತಲ್ವ, ಇದರಿಂದ ಅಂಕಲಿಗೂ ಯೂಸ್ ಆಗುತ್ತೆ ಅಂತೇಳಿ ಹೇಳಿದ್ವಿ. ಆಯ್ತು ಟೆಂಪಲ್ ಮುಗಿತು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.